ಅದು ಈ ಕೊರಟಗೆರೆ ಕಡೆಯಿಂದ ಬಂದು 50 ವರ್ಷದ ಒಂದು ವಯಸ್ಸಿನ ಒಂದು ಮಧ್ಯ ವಯಸ್ಸಿನ ಮಹಿಳೆ ಬರ್ತಾರೆ. ಆಮೇಲೆ ಅವ್ರಿಗೆ ಬಹಳ ದಿನಗಳಿಂದ ಹೊಟ್ಟೆ ನೋವು, ಎಲ್ಲೆಲ್ಲಿ ಹೋಗಿದ್ರು ಏನು ಗುಣ ಆಗಿಲ್ಲ. ಪದೇ ಪದೇ ಅವ್ರಿಗೆ ಮೂತ್ರಕೋಶದ ಸೋಂಕು, ನನಗೆ ಚಳಿ ಜ್ವರ ಬರ್ತಾನೆ ಇದೆ, ಹೊಟ್ಟೆ ನೋವು ಬರ್ತಾ ಇದೆ, ಎಲ್ಲರೂ ಏನೋ ಆಂಟಿಬಯೋಟಿಕ್ಸ್ ಕೊಡೋದು, ಆಮೇಲೆ ಮಾತ್ರೆಗಳು ಕೊಡೋದು ಕೊಡ್ತಾನೆ ಇದ್ದಾರೆ, ನನ್ಗೆ ಯಾಕೋ ಏನು ಗುಣ ಆಗ್ಲಿಲ್ಲ ಅಂತ ಬಂದಿದ್ದು. ನಮಗೆ ಸ್ವಲ್ಪ ಅನುಮಾನ ಬಂದಾಗ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಎಕ್ಸ್ರೇನು ಮಾಡಿಸಿದ್ವಿ. ಎಕ್ಸ್ರೇ ನಲ್ಲಿ ಮಾಡಿಸಿದ್ರೆ ಇದು ಈ ಕಲ್ಲು ಇದು ಅಂದ್ರೆ ಒಂದು ಕೋಳಿ ಮೊಟ್ಟೆ ಸೈಜ್ ಇದೆ ಆಕ್ಚುಲಿ. ಹೌದು ಅಂದ್ರೆ ಇಷ್ಟೊಂದು ಮಟ್ಟದ ಒಂದು ಪ್ರಮಾಣದಲ್ಲಿ ಇರೋದ್ರಿಂದ ಆ ಪೇಷಂಟ್ ಗೆ ಪೇನ್ ಯಾವ ತರ ಇತ್ತು ಅಂತ ಸರ್? ಇಲ್ಲ, ಬಹಳ ನೋವು ತಿಂದಿದ್ದಾರೆ. ಬಹಳ ನೋವು ತಿಂದಿದ್ದಾರೆ. ಈಗ ಪೇಷಂಟ್ ಡಿಸ್ಚಾರ್ಜ್ ಆಗಿದೆ. ಬಂದಾಗ ತಮ್ಗೆ ಕರೆಸಿ ಅದನ್ನ ಕೇಳ್ತೀನಿ. ಅವರು ಅದೇನಾಗಿದೆ ಅಂತಂದ್ರೆ ಯಾವ್ದು ಪಾಪ ಒಂದು ದೊಡ್ಡ ಆಸ್ಪತ್ರೆಗೆ ಸರ್ಜನ್ ಅವ್ರಿಗೆ ಹೋಗೇ ಇಲ್ಲ. ಸಣ್ಣ ಆಸ್ಪತ್ರೆಗಳಲ್ಲಿ ಕ್ಲಿನಿಕ್ಗೆ ಅವರು ಅವ್ರ ಊರಲ್ಲಿರೋ ಒಂದು ಸಣ್ಣ ಸಣ್ಣ ವೈದ್ಯರುಗಳ ಹತ್ರ ದವಾಖಾನೆಗೆ ಹೋಗಿದ್ದಾರೆ. ಅವ್ರೆಲ್ಲ ಏನಿಲ್ಲ, ಇದು ನಿಮ್ಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ, ಮೂತ್ರಕೋಶದ್ದು ಇದು ಸೆಪ್ಟಿಕ್ ಆಗಿದೆ, ಮೂತ್ರದ ಸೋಂಕಾಗಿದೆ ಅಂತ ಹೇಳಿ ಇದೇ ಮಾತ್ರೆಗಳು ಕೊಟ್ಕೊಂಡು ಬಂದು, ಅದು ಬಹುಶಃ ಅದು ಒಂದು ಕಾರಣ ಬಾರಿ ದೊಡ್ಡದಾಗಿ ಬೆಳೆದಿದೆ.